ಸೊ ಕಾಮಶೇತಿಯಿಂದ ಬಂದಮೇಲೆ ಕಾಮಶೇತಿಯಿಂದ ಸುಮಾರು ಒಂದು 11 ಕಿಲೋಮೀಟರ್ಸ್ 22 ಮಿನಿಟ್ಸ್ ಆಗುತ್ತೆ. ಅಲ್ಲಿಂದ ನಿಮ್ಗೆ ಯಾವುದೇ ಥರ ಲೋಕಲ್ ಬಸ್ ಇಲ್ಲ. ಸಿಗುತ್ತೆ ದಟ್ ರೆಡ್ ಬಸ್, ನಂಬರೆಲ್ಲ ಗೊತ್ತಿಲ್ಲ. ಅಲ್ಲಿಂದ ಬಂದಮೇಲೆ ಸೊ ಫ್ಲೈ ನಿರ್ವಾಣ ಅಂತ ಇದೆ, ಅದಕ್ಕಿಂತ ಮುಂಚೆ ಒಂದು ರೈಟ್ ಬರುತ್ತೆ, ಸಣ್ಣದಾಗ ಒಂದು ರೈಟು. ಯು ವಾಂಟ್ ಟು ವಾಕ್ ಲೈಕ್ ದಿಸ್. ಇದು ರೋಡ್ ಬಂದು ಸ್ಟ್ರೈಟ್ ಹೋಗಿ ಸ್ವಲ್ಪ ಮುಂದೆ ರೈಟಿಗೆ ಹೋದರೆ ಇಟ್ ವಿಲ್ ಗೋ ಫಾರ್ ಪಾಲೆ ವಿಲೇಜ್. ಕೇವ್ಸ್ಗೆ ದೇರ್ ಇಸ್ ಒಂದು ಸ್ಮಾಲ್ ಪಾತ್ ಇನ್ ಬಿಟ್ವೀನ್ ದಿಸ್. ಅದನ್ನು ನೋಡಿಸ್ತೀನಿ ನಿಮಗೆ ಯಾವ ಥರ ಅಂತ. ಅಲ್ಲಿಗೆ ಹೋಗೋಣ ಬನ್ನೀಗ. ಡೋಂಟ್ ಗೋ ಬ್ಲೈಂಡ್ಲಿ ಇಯರ್, ಯಾವುದೇ ಕಾರಣಕ್ಕೂ ಹೋಗಲೇಬೇಡಿ. ಒಬ್ಬರೆಲ್ಲ ಟ್ರೈ ಮಾಡಲೇಬೇಡಿ. ಇಲ್ಲಿ ಲೋಕಲ್ ಅವ್ರನ್ನ ಯಾರನ್ನ ಕರ್ಕೊಂಡು ದಯವಿಟ್ಟು ಹೊರಡಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಇಫ್ ಯು ನೀಡ್ ಎನಿ ಹೆಲ್ಪ್, ಸೊ ಲೋಕಲ್ ಗೈಡ್ ಅವ್ರ ನಂಬರ್ ಕೊಡ್ತೀನಿ, ಅವಾಗ ಹೋಗಿ. ಹೇಳಿದ್ನಲ್ಲ, ಅಲ್ಲಿಂದ ಬಂದು ಈ ರೂಟಿಗೆ ಹೋಗಬೇಡಿ. ಇಫ್ ಯು ಟೇಕ್ ಅ ರೈಟ್ ಇಟ್ ವಿಲ್ ಗೋ ಫಾರ್ ಪಾಲೆ ವಿಲೇಜ್. ಸೊ ಈ ಬಿಲ್ಡಿಂಗ್ ನೋಡ್ಕೊಳ್ಳಿ. ಈ ಬಿಲ್ಡಿಂಗಲ್ಲಿ ದಿಸ್ ಇಸ್ ನಾಟ್ ಬೇಸಿಕ್ಲಿ ಇಟ್ಸ್ ನಾಟ್ ಅ ಬಿಲ್ಡಿಂಗ್, ಇದೊಂದು ವಾಟರ್ ಟ್ಯಾಂಕ್. ಹಿಯರ್ ಯು ಕ್ಯಾನ್ ಸಿ ಒನ್ ಸ್ಮಾಲ್ ಪಾತ್ which it will go to Pale Caves. ನೋಡಿ ಹೇಗಿದೆ. So don't miss this path. This is how it looks. ಇಲ್ಲಿಂದ ಹೋಗ್ಬೇಕೀಗ. ಅದೊಂದು ಇಲ್ಲಿದೆಲ್ಲ, ಅದ್ರ ಹಿಂದಗಡೆನೆ ಪಾಲೆ ಕೇವ್ಸ್ ಇರೋದು. ಬನ್ನಿ ಹೋಗೋಣ. ನಾ ಹೇಳಿದ್ನಲ್ಲ, ಸನ್ಸೆಟ್ಗೆ ಬ್ಯೂಟಿಫುಲ್ ಪ್ಲೇಸ್ ಇದು. ನೀವೇನೋ ಟೆಂಟ್ ಅದು ಇದು ಏನೋ ತೊಗೊಬಂದ್ರೆ ನೋಡಿ, ಇಲ್ಲಿ ಹಾಕ್ಕೊಂಡು ಮಲ್ಕೊಬೋದು. ಕಾಂಪೌಂಡ್ ಇದೆ, ಎಲ್ಲ ಇದೆ. ಆ್ಯಂಡ್ ಕೆಳಗಡೆ ಒಂದು ವಾಟರ್ ಟ್ಯಾಂಕ್ ನೋಡಿದ್ರಿ, ಮೇಲೆ ಒಂದು ವಾಟರ್ ಟ್ಯಾಂಕ್ ಇದೆ. ಅದ್ರ ಪಕ್ಕದಲ್ಲೇ ಬರೋದು ನಿಮಗೆ ಪಾಲೆ ಕೇವ್ಸ್. ನಾನು ಹೇಳಿದ್ನಲ್ಲ, ಪಾಲೆ ವಿಲೇಜ್ ಅಂತ ಇದೆ ನೋಡಿ. ಪಾಲೆ ವಿಲೇಜು ಇದೇ ಪಾಲೆ ವಿಲೇಜು. ಆ ರೋಡ್ ಅಲ್ಲಿಗೆ ಲೀಡ್ ಆಗುತ್ತೆ. ಇವಾಗ ನಾವು ಹೋಗೋದು ಬಂದು ಈ ಕಡೆಗೆ, ಈ ಬೆಟ್ಟ ಮೇಲೆ. ಈ ಬೆಟ್ಟ ಮೇಲೇ ಇರೋದು, ಸಕ್ಕತ್ತಾಗಿದೆ, ಅದ್ಭುತವಾಗಿ. ಬನ್ನಿ ಹೋಗೋಣ ಈಗ. ಓಕೆ, ಅದು ಪಾಲೆ ಕೇವ್ಸ್ ವಿಲೇಜು. ಅಲ್ಲಿಂದ ನಿಮ್ಗೊಂದು ಸ್ವಲ್ಪ ದೂರ ಈ ಥರ ದಾರಿ ಕಾಣಿಸುತ್ತೆ. 2 ವೀಲರ್ ಅದೇ ಬರ್ಬೋದು, ಬಟ್ ಕಾರೆಲ್ಲ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ. ಆ್ಯಂಡ್ ಇದೊಂದು ಪಾತ್ ಇದೆ ನೋಡ್ಕೊಳ್ಳಿ. ಇದಾದಮೇಲೆ ಇದು ಮೇಲೆ ಇರೋದೇ ಗುಹೆ, ಪಾಲೆ ಕೇವ್ಸ್. ಸಖತ್ತಾಗಿದೆ. ಸ್ಟೋರಿನೇ ಅಷ್ಟೇ ಅದ್ಭುತವಾಗಿದೆ. ಅಲ್ಲಿ ಪಾಂಡವರು ವನವಾಸಕ್ಕೆ ಹೋದಾಗ ಅವ್ರು ಇಲ್ಲಿಗೆ ಬಂದು ಸ್ವಲ್ಪ ದಿವಸ ನಿಲ್ಲಿಸಿ ಆಮೇಲೆ ಹೋಗಿದ್ರಂತೆ. ಇವಾಗ ಆ ಜಾಗದಲ್ಲಿ ಗುಹೆಯೆಲ್ಲ ನಿರ್ಮಾಣ ಆಗಿದೆ. ಅದು ಬನ್ನಿ ಹೋಗೋಣ. ಚೆನ್ನಾಗಿದ್ದು ನೋಡಿ, ಹಿಂಗೆ ಹೋಗ್ಬೇಕು. ಇಲ್ಲಿ ಹೋದ್ಮೇಲೆ ಮತ್ತೆ ಇಲ್ಲಿ ರೋಡ್ ಡಿವೈಡ್ ಆಗುತ್ತೆ. ಈ ರೋಡ್ ಇದೆಲ್ಲ ಹಿಂಗೆ ಹೋಗುತ್ತೆ. ಬಟ್ ಇಲ್ಲಿ ನಿಮ್ಗೆ ಬೇಕಾಗಿರೋದು ಮೇಯ್ನು, ಯು ವಾಂಟ್ ಟು ಕ್ಲೈಮ್ ಇನ್ ದಿಸ್ ಪಾತ್. ಯು ಶುಡ್ ನಾಟ್ ಗೋ ಇನ್ ದಿಸ್ ಪಾತ್. ಇಲ್ಲಿ ಯು ವಾಂಟ್ ಟು ಟೇಕ್ ಅ ಲೆಫ್ಟ್. ನೋಡಿ, ಹೀಗೆ ಹೋಗ್ಬೇಕು. ಸ್ವಲ್ಪ ಕಾಲು ದಾರಿ ನೋಡ್ಕೊಂಬಿಡಿ. ಇವಾಗ ಹೋಗೋಣ. ಅಲ್ಲಿ ಜಸ್ಟ್ ಆಫ್ ನೀವು ಹಿಂಗೆ ಹತ್ತುತ್ತಾ ಅದೊಂದು ಬಾರ್ಡ್ರು. ಯಪ್ಪ,
ಹಳ್ಳಿಯವ್ರು ಇವಾಗೂ ಯೂಸ್ ಮಾಡ್ತಾರೆ ದಾರಿನ, ಬಿಕಾಸ್ ಶಾರ್ಟ್ಕಟ್ ಅಂತ. ಫೈನಲಾಗಿ ವಾಂಟ್ ಟೆಲ್ ಅಬೌಟ್ ದಿಸ್ ಟ್ರೀ. ಇದೇ ನಿಮಗೆ ಡಿವಿಯೇಷನ್ ಆಗೋದು, ಹಿಂಗೆ ಹೋಗ್ಬೇಕಾಗತ್ತೆ ಮೇಲಕ್ಕೆ, ಅಲ್ಲೇ ಬರೋದು ಕೇವ್ಸು. ಈ ಪಾತೊಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಡೋಂಟ್ ಫರ್ಗೆಟ್ ಅಬೌಟ್ ದಿಸ್ ಪಾತ್. ಇಲ್ಲಿ ಬಂದು ಫ್ರಮ್ ಯು ವಾಂಟ್ ಟು ಟೇಕ್ ಅ ಡಿವಿಯೇಷನ್. ಇದು ಊರಿಗೆ ಹೋಗುತ್ತೆ, ಇದು ಕೇವ್ಸ್ಗೆ ಹೋಗುತ್ತೆ. ಸ್ವಲ್ಪ ಜಿಗ್ಜಾಗ್ ಮೂಮೆಂಟ್ಸ್ ಇರುತ್ತೆ ಇಲ್ಲಿ. ಬಂದು ಆಮೇಲೆ ಇದು ಗೋವಿಂದ ದಿಸ್ ಪಾತ್, ಇದೇ ಪಾಲೆ ಕೇವ್ಸ್. ನೋಡಿ ಹೇಗಿದೆ ಅಂತ. ಇದು ಸುಮಾರು ಬುದ್ಧ ಕಾಲದಿಂದ ಇದೆ ಇದು. ನೋಡಿ ಪಾಲೆ ಕೇವ್ಸ್ ಹೇಗಿದೆ ಅಂತ. ಆ್ಯಂಡ್ ಇಲ್ಲಿ ಎಲ್ಲ ಥರ ಫೆಸಿಲಿಟೀಸು ಇದೆ ಆಗಿನ ಕಾಲದಲ್ಲಿ. ನೋಡಿ ಕೇವ್ ಹೇಗಿದೆ ಅಂತ. ಆ್ಯಂಡ್ ನೋಡಿ, ಇದು ನೀರು ಶೇಖರಣೆ ಮಾಡ್ತಾಯಿದ್ದಂಥ ಜಾಗ. ನೋಡಿ, ನೀರು ಶೇಖರಣೆ ಮಾಡ್ತಾಯಿದ್ದಂಥ ಜಾಗ ಇದು. ಆ್ಯಂಡ್ ಇವಾಗ ಇಲ್ಲಿ ಲಿಪಿಗಳು ನೋಡ್ಬೋದು. ಇದು ಬ್ರಾಹ್ಮಿ ಲಿಪಿ ಅಂತಾರೆ. ತುಂಬ ಪುರಾತನವಾದ ವರ್ಷದಿದು. 500 BC ಅಂತಲೇ ಹೇಳ್ತಾರೆ ಇದದು. ಪಾಂಡವರು ವನವಾಸಕ್ಕೆ ಹೋದಾಗ ಇಲ್ಲಿರುವಂಥ 23 ಗುಹೆಗಳಲ್ಲಿ ಇದು ಗುಹೆಗೆ ಬಂದಿದ್ದಂತೆ. ಇದು ಒಂದು ಗುಹೆ. ಅದು ಬಂದಾದಮೇಲೆ ಶ್ರೀ ಬುದ್ಧ ಅವರು ಬಂದು ಇಲ್ಲಿ ತಪಸ್ಸು ಮಾಡ್ತಾಯಿದ್ರಂತೆ. ನೋಡಿ, ಅವರು ತಪಸ್ಸು ಮಾಡ್ತಾಯಿದ್ದಂಥ ಜಾಗ ಇದು. ಆ್ಯಂಡ್ ಈ ಪ್ಲೇಸಲ್ಲೇ ಅವರು ಮಲಗ್ತಾ ಇದ್ದಂಥ ಜಾಗ. ನೋಡಿ ಹೇಗಿದೆ ಅಂತ. ಎಷ್ಟು ಪುರಾತನವಾದ ಜಾಗ ಇದು. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ದಿಸ್ ಈಸ್ ಪಾಲೆ ಕೇವ್ಸ್. ಒನ್ಸ್ ಅಗೇನ್ ನಾನು ಹೇಳ್ತೀನಲ್ಲ ನಿಮಗೆ, ಹೇಗೆ ಬರಬೇಕು ಅಂದರೆ ಫ್ರಮ್ ಬ್ಯಾಂಗ್ಳೂರ್ ಟು ಪುಣೆ ಬರ್ಬೋದು ಬೈ ರೋಡಲ್ಲಾದರೆ. ಯು ಕ್ಯಾನ್ ಕಮ್ ಡೈರೆಕ್ಟ್ಲಿ ಟು ಕಾಮಶೇತ್. ಅಲ್ಲಿಂದ 910 ಕಿಲೋಮೀಟರ್ಸ್ ಆಗುತ್ತೆ ಕರೆಕ್ಟಾಗಿ ಕಾಮಶೇತು. ಕಾಮಶೇತಿಂದ ಟೇಕ್ ಅ ರೈಟ್ ಆ್ಯಂಡ್ ಕಮ್ ಟು ನೇಟಿವ್ ಪ್ಲೇಸ್. ಇಲ್ಲಾಂದರೆ ಕಾಮಶೇತ್ ಅಂತ ಊರು ಇದಿದೆ. ಉಕ್ಸಾನ್ ಅಂತ ಒಂದು ವಿಲೇಜ್ ಇದೆ. ಆ ವಿಲೇಜಿಗೆ ಬಂದು ಈ ಪ್ಲೇಸಿಗೆ ನೀವು ಬರೋಕ್ಕೆ ದಾರಿ ಹೇಳ್ಕೊಡ್ತಾರೆ. ಬಟ್ ಇಲ್ಲಿ ಬಂದು ದಯವಿಟ್ಟು ಗೈಡ್ ಹೆಲ್ಪ್ ಇಲ್ದಿರೆ ಯಾರು ಬರೋಕ್ಕೆ ಹೋಗ್ಬೇಡಿ. ಎಷ್ಟು ಡೇಂಜರಸ್. ಆ್ಯಂಡ್ ಇಲ್ಲಿರುವಂಥ ಲೋಕಲ್ ಪೀಪಲ್ಗೆ ದೇ ಡೋಂಟ್ ನೋ ಅಬೌಟ್ ದ ಹಿಂದಿ ಲ್ಯಾಂಗ್ವೇಜ್. ದೇ ವಿಲ್ ಟಾಕ್ ಓನ್ಲಿ ಅಬೌಟ್ ದ ಮರಾಠಿ ಲ್ಯಾಂಗ್ವೇಜ್. ಬಿ ಕೇರ್ಫುಲ್ ಅಬೌಟ್ ದ್ಯಾಟ್. ಇದು ಎಕ್ಸ್ಪ್ಲೋರ್ ಮಾಡಿದಂಥ ಜಾಗ ಮಹಾರಾಷ್ಟ್ರಲ್ಲಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ದ ಕೇವ್. ಎಷ್ಟು ಸಖತ್ತಾಗಿದೆಯಲ್ಲ, ಇದು ವ್ಯೂ ಅಷ್ಟೇ ಸಖತ್ತಾಗಿದೆ. ಡನ್ ರಘು, ನೋಡಿ ವ್ಯೂ ಹೇಗಿದೆ ಅಂತ. ಆ್ಯಂಡ್ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಾಗ ನನಗೂ ಕನ್ಫ್ಯೂಸ್ ಆಗಿತ್ತು. ನೋಡಿ, ಇಲ್ಲಿಂದ ಬೈ ರೋಡಲ್ಲಿ ಬರಬೇಕು ಅಂದರೆ ಅವ್ರಿಗೆ ತುಂಬ ಕಿಲೋಮೀಟರ್ಸ್ ಆಗುತ್ತಂತೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಟೇಕ್ ಅ ಶಾರ್ಟ್ ಕಟ್ಟು. ಈ ವಿಲೇಜಸ್ ಇದೆಲ್ಲ, ಈ ವಿಲೇಜ್ ಈ ಬಂಡೆನ ಹತ್ಕೊಂಡು ಈ ಬಂಡೇಲಿ ಹಿಂಗೆ ಇಳಿತಾರೆ ಜಿಗ್ಜಾಗಲ್ಲಿ. ಇಳಿದ್ಬಿಟ್ಟು ದೇ ವಿಲ್ ವಾಕ್ ಥ್ರೂ ದಿಸ್, ದೇ ವಿಲ್ ಗೋ ಟು ದ ಮೇನ್ ರೋಡ್. ಇದೇ ಪಾಲೆ ಕೇವ್ಸ್. ಸನ್ರೈಸ್ ತುಂಬ ಸಖತ್ತಾಗಿದೆ. ಇಲ್ಲಿಂದ ನೋಡಿದ್ರೆ ಅದು ಶೆಲ್ಲಾರ್ ಹಿಲ್ಸ್ ಅಂತ ಕರೀತಾರೆ. ಅಲ್ಲಿ ಬಂದು ವಿಂಡ್ ಮಿಲ್ಸ್ ಇದೆ. ಸೂಪರಾಗಿರುತ್ತೆ. ಸನ್ರೈಸ್ ಪಾಯಿಂಟಿಗೆ ಬಂದರೆ ಅದು ಸಖತ್ತಾಗಿರುತ್ತೆ. ಸನ್ಸೆಟ್ ಬ್ಯಾಕ್ ಸೈಡ್ ಇರುತ್ತೆ. ನೋಡಿ ಹೇಗಿದೆ ಅಂತ ಕೇವ್ ಅಲ್ವಾ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಟೋಟಲ್ಲು ಇರೋಂಥ ಕೇವ್ಸ್ ಬಂದ್ಬಿಟ್ಟು 21 ಕೇವ್ ಇದೆ. ಆ 21 ಕೇವಲ್ಲಿ ನಾನು ನಿಮ್ಗೆ ಆಲ್ರೆಡಿ
ಕಾರ್ಲಾ ಕೇವ್ಸು ವೀಡಿಯೋ ಮಾಡಿದ್ದೀನಿ, ಜೊತೆಗೇ ಇರುತ್ತೆ. ಆ್ಯಂಡ್ ಸೇಮ್ ಟೈಮ್ ಇದೊಂದು ಪಾಲೆ ಕೇವ್ಸು, ಮತ್ತು ಇದೇ ಥರ ಇನ್ನೂ ಉಕ್ಸಾನ್ ಕೇವ್ಸ್ ಎಲ್ಲ ಇದೆ. ಒಂದೇ ಸತಿ ನಾನು ಕವರ್ ಮಾಡೋಕ್ಕಾಗಲ್ಲ, ಬಟ್ ಅವಾಗ ನಾನು ಬ್ಲಾಗ್ ಮಾಡಿ ಆದಷ್ಟು ನಿಮ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದು ಸಜೆಷನ್ ಮಾಡೋದು ನಿಮಗೆ ಅಂದರೆ, ಇಲ್ಲಿ ಬಂದು ಸ್ಟೇಗೆ ಅಂತೆಲ್ಲ ಏನು ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ಬಂದಾಗ ನೇಟಿವ್ ಪ್ಲೇಸ್ಗೆ ಬಂದಾಗ ಉಕ್ಸಾನ್ ವಿಲೇಜಿಂದ ಒಂದು 2 ಕಿಲೋಮೀಟರ್ ಬ್ಯಾಕ್ ಸೈಡಲ್ಲಿ ನೇಟಿವ್ ಪ್ಲೇಸ್ ಅಂತ ಬಂದಾಗ ಇಲ್ಲಿ ನಿರ್ವಾಣ ಅಡ್ವೆಂಚರಸ್ ಅಂತ ಇದೆ. ಯು ಕ್ಯಾನ್ ಸ್ಟೇ ದರ್ ಇಫ್ ಯು ದಿಸ್ ಇಸ್ ಅಬೌಟ್ ದ ಸ್ಟೇ ಇನ್ ನಿರ್ವಾಣ. This is the training part. Part is. So basically it's like dining area. So very well maintained here. This is what I would like to recommend you all when you come to the native place. Please take accommodation in Nirvana. That's better. This is the other part. The stay is in 2 ways. One, you can see the dormitory, and one more is like your separate rooms, which is quite expensive. Or you can stay in a tent. It's little cheaper, but it's very good accommodation. And it's completely like a छोटा jungle. Bus. And this is one more viewpoint. They have some agriculture land. You can see this all. You can see agriculture. This is completely, it's a fly Nirvana. You can enjoy nicely here. And one more part is like most important, you should not miss this. This is a lake view. Here, the sunset is so beautiful. You should look at this. I'm going to the lake view now. From Nirvana, you can go to the lake view. Please, never miss this sunset viewpoint. I'll just show you how it looks. And you don't need to pay any extra here. It's all included in your accommodation. And you can come here. Or can you, if you're a very good swimmer, you can swim here. Or you can do the snorkeling. Chill for some time in the water. Just look at the view here. I think I'm not able to show you the sunset, but this is a view. It's not so deep also, hardly till there. You can see that point, right? It's 15 feet, something till that you can swim here. See, this is the point. Now, if you come on in March or February, March or April, the water level will be low. Now it's a little bit of high. So this is a view. Look at this. So you should never miss this view when you come to the Fly Nirvana. Release, hands back and up. Yeah, run, hands up now. Bend your hands up. Yeah, perfect. Very nice takeoff, man. Just keep your hand, bend your hand properly. Yeah, like that. Now slowly look on your left, body weight on your left, and then slowly pull the left leg down and hold it there. Hold it. Perfect. Slowly hands up again. Hands up. Yeah, perfect. Left hand up also. Don't bend your wrist. Be relaxed. Now can look right, turn right. So look, body weight right, and then you can pull right leg down slowly. Hold it there, hold there. Perfect. Slowly can hands up again. Very nice. Just keep going straight now. Okay, once you reach 5 feet, that time only you can apply the brakes, okay? We need it now. Okay, 1, 2, 3. Wait. Now, full brake down all the way. Run for the takeoff. Yeah. Ayo.